ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಬುಧವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಸೆನ್ಸೆಕ್ಸ್ನ ಎಕ್ಸ್ಪೈರಿ ಯಾವ ರೀತಿಯಾಗಿರುತ್ತೋ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಒಂದು ಫ್ಲಾಟ್ ಡೇ ಆಗಿದೆ. ನಿನ್ನೆ ಕೂಡ ಅದೇ ಆಗಿತ್ತು, ಇವತ್ತು ಕೂಡ ಅದೇ ಆಗಿದೆ. 24,000ದಿಂದ 24,100 ಇದ್ರ ಮಧ್ಯದಲ್ಲಿ ಮುಗಿತಾ ಇದೆ. ಎಲ್ಲರೂ ಶುಕ್ರವಾರನ ಎದುರು ನೋಡ್ತಾ ಇದ್ದಾರೆ. ಐ ಥಿಂಕ್ ಕಮೆಂಟ್ ಕೂಡ ಮಾಡಿದ್ರಿ ಕೆಲವರು, ಶುಕ್ರವಾರಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ. ಮಾರ್ಕೆಟ್ ಕೂಡ ಅದೇ ಎಕ್ಸ್ಪೆಕ್ಟೇಷನಲ್ಲಿ ಇರೋ ಥರ ಕಾಣಿದೆ. ಇವತ್ತು ಕೂಡ ಟ್ರಂಪ್ ಅವರು ಮತ್ತೆ ಉಚ್ಚಾರ ಮಾಡಿದ್ದಾರೆ ಏನಂತ, ಶುಕ್ರವಾರ ಸೈನ್ ಆಗುತ್ತೆ, ಕಂಪ್ಲೀಟಾಗಿ ಓಪನ್ ಆಗುತ್ತೆ ಸ್ಟ್ರೈಟ್ ಆಫ್ ಫಾರ್ಮಸು ಶುಕ್ರವಾರದಿಂದ ಅಂತ ಹೇಳಿದ್ದಾರೆ. JD ವ್ಯಾನ್ಸ್ ಏನು ವೈಸ್ ಪ್ರೆಸಿಡೆಂಟ್ ಇದ್ದಾರೆ ಅವರು ಮುಂದಾಳತ್ವ ವಹಿಸ್ತಾರಂತೆ ಈ ಸೈನ್ ಇಂದು. ಮತ್ತೊಂದು ಇರಾನ್ ಕೂಡ ಹೇಳಿದೆ, ಸೈನ್ ಮಾಡಿದ ಮೇಲೂ ಕೂಡ ನಾವು ಮಾತುಕತೆನ ಮುಂದುವರಿಸ್ತೀವಿ ಕೆಲವೊಂದು ವಿಚಾರದಲ್ಲಿ US ಜೊತೆಗೆ ಅಂತ ಹೇಳಿದ್ದಾರೆ. ಅಷ್ಟಕ್ಕೆ ಬಂದು ನಿಂತಿದೆ. G7 ಕಂಟ್ರೀಸ್ದು ಎಲ್ಲ ಮೀಟ್ ಆಗಿದ್ದು ನೋಡಿದ್ರೆ ಎಲ್ಲರೂ ಕೈ ಕುಲ್ಕಿದ್ದು ನೋಡಿದ್ರಿ ಟ್ರಂಪ್ ಅವ್ರದ್ದು. ಎಲ್ಲರೂ ಅದೆಲ್ಲ ಮಾಮೂಲಿ ನಡೀತಾ ಇದೆ. ಯಾರು ಕೂಡ ಸ್ಟ್ರಾಂಗ್ ಆಗಿ ಕಂಡಮ್ ಮಾಡುವಂತಹ ಧೈರ್ಯನ ಅಮೆರಿಕದ ವಿರುದ್ಧ ತೋರಿಸಿಲ್ಲ. ಅದು ಆಗೋದು ಇಲ್ಲ ಅಂತ ಕಾಣುತ್ತೆ. ಸೊ ಇವತ್ತಿನ ಟಾಪ್ ಗೇನರ್ ಅಂತ ನಾವು ನೋಡ್ತಾ ಬರೋದಾದ್ರೆ ಟ್ರೆಂಟು, HSBC ಕೆಲವೊಂದು ಏಜೆನ್ಸಿಗಳು ಇದಕ್ಕೆ ಸೂಪರ್ ಆಗಿರೋ ಬೈ ರೇಟಿಂಗ್ಗಳನ್ನ ಕೊಟ್ಟಿದ್ದಾರೆ. ಸಿಟಿ ಯಾವುದೋ ಒಂದರಲ್ಲಿ ಸೆಲ್ ರೇಟಿಂಗ್ನ ಕೊಟ್ಟಿದ್ದಾರೆ. ಎರಡು ಕಡೆ ಅದರ ರೇಟಿಂಗ್ಗಳು ಬಂದಿದೆ. ಬಟ್ 3,000 ಲೆವೆಲ್ಗೆ ವಾಪಸ್ ಬಂದು ನಿಂತಿದೆ ಸ್ಟಾಕ್. ಇವಾಗ ನಿಫ್ಟಿ 50 ಟಾಪ್ ಗೇನರ್ ಆಗಿದೆ. ಇವತ್ತು 7% ಅಪ್ ಪಾಯಿಂಟ್ ಬಂದಿರೋದ್ರ ಮೂಲಕ. BEL ಅಲ್ಲಿ 3%, ಹಿಂಡಾಲ್ಕೋನಲ್ಲಿ 2% ಈ ಥರ ಚೇಂಜಸ್ಗಳು ಬಂದಿದೆ. ನಿನ್ನೆ ಹಿಂಡಾಲ್ಕೋದಲ್ಲಿ ಸೆಲ್ಲಿಂಗ್ ಬಂದಿತ್ತು, ಅಲ್ಯೂಮಿನಿಯಂದೆಲ್ಲ ಇದಾಗಿದೆ ಅಂತ ಈಗ ವಾಪಸ್ ಗೇನ್ ಆಗಿದೆ. ಇವತ್ತಿನ ಟಾಪ್ ಲೂಸರ್ ಅಂದರೆ ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್. ಮೊದಲೇ ಸ್ಟಾಕು ನೆಗೆಟಿವಿಟಿ ಇತ್ತು, ಕಷ್ಟಪಡ್ತಾ ಇತ್ತು, 400 ಮೇಲ್ಗಡೆ ಹೋಗೋಕ್ಕಾಗದಲ್ಲೇ. ಇತ್ತೀಚೆಗೆ 410 ಬಂದಿತ್ತು ಅನ್ಸುತ್ತೆ. ಇವತ್ತು 8% ಇವತ್ತು ಕರೆಕ್ಷನ್ ಬಂದಿದೆ. ಜಾಗ್ವಾರ್ ಲ್ಯಾಂಡ್ ರೋವರ್ ಏನು ಬರುತ್ತೆ JLR, ಟಾಟಾ ಮೋಟರ್ಸಿನ 80% ರೆವೆನ್ಯೂ ಬರುವಂಥದ್ದು JLR ಇಂದ. ಅದರದ ಎಬಿಟಾ ಅಂತ ಕರಿತೀವಿ, ಏನಂದರೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟು, ಟ್ಯಾಕ್ಸು, ಡಿಪ್ರಿಸಿಯೇಷನ್, ಅಮರ್ಟೈಸೇಷನ್ ಅಂತ ಬರ್ತಾ ಹೋಗುತ್ತೆ. ಅದನ್ನು ಎಬಿಟ್ 4% ಹೇಳಿದ್ದಾರೆ. ರೆವೆನ್ಯೂನ 4% ಎಬಿಟ್ ಅಂತ ಬಂದಿರುತ್ತೆ ಅಂತ. ಇದು ಮಾರ್ಕೆಟ್ಗೆ ಒಂದು ತುಂಬ ಅದು ನೆಗೆಟಿವ್ ಆಗಿ ತೊಗೊಂಡಿದೆ. ಯಾಕಂದರೆ ನೋಡಿ, ಕೋಟ್ಯಾಂತರ ರೂಪಾಯಿ ಇರುತ್ತೆ ಅಂತಹ ಕಾರ್ಗಳು. ಅದರಿಂದನೇ ನಾನಾಗಲೇ ಹೇಳಿದಂಗೆ 80% ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್ಗೆ ರೆವೆನ್ಯೂ ಬರ್ತಾ ಇರೋದೇ ಜಾಗ್ವಾರ್ ಲ್ಯಾಂಡ್ ರೋವರಿಂದ. ಐ ಥಿಂಕ್ ಇತ್ತೀಚೆಗಷ್ಟೇ ಮರ್ಸಿಡೀಸ್ ಅವರು ಕೂಡ ಅವ್ರದ್ದು S400 ಯಾವುದೋ ಒಂದು ಹೈಬ್ರಿಡ್ ಬಿಟ್ಟರು ನೋಡಿ, ಟಾಪ್ ಇದ್ರದ್ದು. ಅವರಿಗೆ ಏನಾಗಿದೆ ಅಂದರೆ ಇವಾಗ ಟಾಪ್ ಎಂಡ್ಗಳು ಏನು ಸೇಲ್ ಆಗ್ತಾ ಇದೆ ಮರ್ಸಿಡೀಸಲ್ಲಿ, ಅದರಲ್ಲಿ 30%ಗಿಂತ ಜಾಸ್ತಿ ಕಾರ್ಗಳು ಎಲೆಕ್ಟ್ರಿಕ್ ಕಾರ್ಗಳು ಸೇಲ್ ಆಗ್ತಾ ಇದೆ ಅಂತೆ. ಹಾಗಾಗಿ ಎರಡನ್ನೂ ಕೂಡ ಬ್ಯಾಲೆನ್ಸ್ ಇಡೋಕ್ಕೆ ಅವರು ಒಂದು ಹೈಬ್ರಿಡ್ ವೆಹಿಕಲ್ನ ಲಾಂಚ್ ಮಾಡಿದ್ರು. ಸ್ಟಾರ್ಟಿಂಗ್ ಬೆಲೆನೇ ಜಸ್ಟ್ 2,03,00,000 ಏನೋ ಇತ್ತದು, ಇದು ಸ್ಟಾರ್ಟಿಂಗ್ ಪ್ರೈಸು. ಸೊ ಜಾಗ್ವಾರ್ ಲ್ಯಾಂಡ್ ರೋವರ್ ಅಷ್ಟೇ, ನಿಮಗೆ ಟಾಪ್ ಎಂಡ್ ಮಾಡಲೆಲ್ಲ 3 ಕೋಟಿ 4 ಕೋಟಿ ತನಕ ಸ್ಪೋರ್ಟ್ಸ್ ಮೋಡ್ ಆ ಥರ ಬೇರೆ 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 ವೇರಿಯಂಟ್ಗಳಿದೆಯಲ್ಲ ಅವ್ರದ್ದು, ಆ ಥರ ಸಿಗ್ತಾ ಇರುತ್ತೆ. ಹಾಗಾಗಿ ಅಂಥ ದೊಡ್ಡ ಕಂಪ್ನಿಗೆ ರೆವೆನ್ಯೂ ಬರ್ತಾ ಇರುವಂಥ ಒಂದು ಪ್ರಾಡಕ್ಟಿಗೆ ಇವರು ಅರ್ನಿಂಗ್ಸು ಕಮ್ಮಿ ಎಸ್ಟಿಮೇಷನ್ ಕೊಟ್ಟರು ಅಂತಂದರೆ ಖಂಡಿತ ಆಗಲೂ ಅದು ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಹೋಗುತ್ತೆ ಸ್ಟಾಕಲ್ಲಿ. ಅದು ಆಗಿದೆ ಕೂಡ ಇವತ್ತು. ಸೊ ಅದು ಇವತ್ತಿನ ಟಾಪ್ ಲೂಸರ್ ಆಗಿತ್ತು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನೋಡ್ತಾ ಬರ್ತಿದ್ರೆ HAL ಅಲ್ಲಿ 4%, ಮತ್ತೆ ಡಿಫೆನ್ಸ್ ಸ್ಟಾಕ್ಸ್ಗಳೆಲ್ಲ ಪಾಸಿಟಿವ್ ಆಗ್ತಾ ಇದೆ. ಸೋಲಾರ್ ಇಂಡಸ್ಟ್ರೀಸ್ನಲ್ಲಿ 3% ಅಪ್ ಪಾಯಿಂಟ್ ಬಂದಿತ್ತು. ಇವೆರಡು ಇವತ್ತಿನ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಗೇನರ್ಗಳಾಗಿದೆ. ಐ ಥಿಂಕ್ ಲೋಧಾ ಗ್ರೂಪಲ್ಲಿ 2.47% ಬಂದಿತ್ತು. ಇವರ ಕಾಂಪಿಟೇಟರ್ ಯಾರು, ಪೂರ್ವಾಂಕರ ಅವರು ಬೆಂಗಳೂರಲ್ಲಿ ಜಾಗ ತಗೊಂಡ್ರು ಮತ್ತೊಂದು ಅಂತ ಹೇಳಿ. ರಿಯಲ್ ಎಸ್ಟೇಟ್ ಬಿಗ್ ಸೆಂಟಿಮೆಂಟ್ ಇವತ್ತು ಎಲ್ಲದೂ ಕೂಡ ನೆಗೆಟಿವ್ ಆಗಿಲ್ಲ. ಸೊ ಕೆಲವೊಂದು ಪಾಸಿಟಿವ್ ಆಗಿತ್ತು, ಕೆಲವೊಂದು ನೆಗೆಟಿವ್ ಆಗಿದೆ. ಲೋಧಾ ಗ್ರೂಪಲ್ಲಿ ಇವತ್ತು 2.47% ಕರೆಕ್ಷನ್ ಬಂದಿರೋದು ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಐ ಥಿಂಕ್ IRFC 2.88%, ಒಂದಿಷ್ಟು PSU ಬ್ಯಾಂಕ್ಗಳು ಕೂಡ ಪಾಸಿಟಿವ್ ಆಗಿದ್ವು. ಜೊತೆಗೆ ಡಿಫೆನ್ಸು ಈ ಥರ ಸ್ಟಾಕ್ಗಳು ಕೂಡ ಇವತ್ತು ಸ್ವಲ್ಪ ಪಾಸಿಟಿವ್ ಆಗಿತ್ತು. ಅದು ಮಾರ್ಕೆಟಿಗೆ ಹೆಲ್ಪ್ ಮಾಡಿದೆ. ನಿಫ್ಟಿ ಏನು ಮಾಡಿದೆ, ನಾವು ಹಿಂದೆ ಹಾಕೊಂಡಿರುವಂಥ ಲೈನ್ನ ಹಾಗೆ ಉಳಿಸಿದೆ. ಯಾರ್ಯಾರು ದಿನ ಫಿನ್ ಫ್ಯಾಕ್ಟ್ಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ. 24,086 ಲೈನು ಮೊನ್ನೆ ವಿಡಿಯೋ ಹೋಗ್ಬಿಟ್ಟು ನೋಡಿಬೇಕಾದ್ರೆ ನೀವು ಇದೇ ಲೈನ್ ಹಾಗೆ ಇರುತ್ತೆ. ಯಾಕೆ ನಾನೇನು ಮ್ಯಾಜಿಕ್ ಮಾಡಿರೋದ? ಇಲ್ಲ ನೋಡಿ, ಮಾರ್ಕೆಟಲ್ಲಿ ರಿಯಾಕ್ಷನ್ ಆಗಿರುವಂಥದ್ದು, ಮಾರ್ಕೆಟ್ ನೆನ್ಪಿಟ್ಕೊಂಡಿರುತ್ತೆ ಅಂತ. ಇವತ್ತು ಅದೇ ಲೆವೆಲ್ಗೆ ಬಂದು 2 ಸಲ ಅಟೆಂಪ್ಟ್ ಮಾಡಿ ಅದೇ ಲೆವೆಲ್ ಹತ್ರ ಬಂದು ನಿಂತಿದೆ. 24,100 ಆಸ್ಪಾಸಲ್ಲಿ ರೆಸಿಸ್ಟೆನ್ಸ್ ಇದೆ ಅಂತ ಮಾತಾಡ್ಕೊಂಡಿದ್ವಿ ನೋಡಿ. ಅದು 24,081, 86 ಅಂತ ಬರುತ್ತೆ ಲೈನು ನೋಡಿ. ಅಲ್ಲೊಂದ್ಸಲ ಅಟೆಂಪ್ಟ್ ಮಾಡ್ತು, ಅಲ್ಲಾಗಲಿಲ್ಲ, ಕೆಳಗಡೆ ಬಂತು, ಮತ್ತೆ ಹೋಗಿ ಅಟೆಂಪ್ಟ್ ಮಾಡಿ ಆ ಝೋನ್ ಹತ್ರ ಬಂದು ಕ್ಲೋಸಿಂಗ್ ಆಗಿದೆ. 24,000 ಎಲ್ಲಿ ತನಕ ಇಂಟ್ಯಾಕ್ಟ್ ಆಗಿರುತ್ತೋ ಅಲ್ಲಿ ತನಕ ನೆಗೆಟಿವ್ ಅಂತ ಅನ್ಕೊಳೋದು ಬೇಡ. ಯಾಕಂದರೆ ನೋಡಿ, ಮೊನ್ನೆ ಒಂದು ಆ ಝೋನಲ್ಲಿ ಓಪನ್ ಆಗಿತ್ತು, ಆಯಿತು, ಅದಕ್ಕಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿತ್ತು. ನೆನೆ ಏನಾಗಿದೆ, ಆ ಲೆವೆಲ್ ಹತ್ರ ಬಂದು ಕ್ಲೋಸಿಂಗ್ ಆಗಿದೆ. ಅಂದರೆ ಒಂದು ರೌಂಡ್ ಲೆವೆಲ್, ಒಂದು ಕ್ಲೋಸಿಂಗ್ ಲೆವೆಲ್ಗಳು ಇದೆಲ್ಲ ಏನಾಗುತ್ತೆ, ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇವತ್ತು ಆ ಹತ್ತಿರ ಲೆವೆಲ್ ಹತ್ರ ಬಂದು ಟೆಸ್ಟ್ ಮಾಡಿದೆ, ಮೇಲ್ಗಡೆ ಹೋಗಿದೆ. ಸೊ ಅಲ್ಲಿಗೆ ನೋಡಿ, ಇದು ಸಪೋರ್ಟ್ ಥರ ಉಳ್ಕೊಂಡಿದೆ ಈಗ 24,000. ಇವತ್ತಿನ ಮ್ಯಾಕ್ಸ್ ಪೆನ್ ತೋರಿಸ್ತೀನಿ ಈ ಎಕ್ಸ್ಪೈರಿಗೆ, ಅದು ಕೂಡ 24,000ದಲ್ಲೇ ಇದೆ. ಅಂದರೆ ಸದ್ಯಕ್ಕೆ 24,000ನ ಮಾರ್ಕೆಟು ಸಪೋರ್ಟ್ ಮಾಡುತ್ತೆ ಇದನ್ನ ಅನ್ನೋ ಥರ ಎಕ್ಸ್ಪೆಕ್ಟೇಷನಲ್ಲಿ ಇದೆ. ಆ ಥರ ನೆಗೆಟಿವಿಟಿ ಆಗಬೇಕು, ಮತ್ತೊಂದು ಆಗಬೇಕು ಅನ್ನೋ ನೋಡೋಣಂತೆ ಆಮೇಲೆ. ಸೊ 24,000 ಉಳಿಸ್ಕೋಬೇಕು ಅಂತಿದೆ. 24,000 ಉಳಿಸ್ಕೊಂತ ನೋಡೋಣ. ಅದಕ್ಕಿಂತ ಕೆಳಗಡೆ ಬಂದರೆ 23,774 ಕೂಡ ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ. ನೋಡಿ, ಒಂದು 50 ಡೇ ಮೂವಿಂಗ್ ಆವರೇಜ್ ಕೂಡ ಅಲ್ಲಿ ಬರ್ತಾ ಇದೆ. ತಲೆ ಮೇಲೆ 100 ಡೇ ಮೂವಿಂಗ್ ಆವರೇಜ್ ಕೂಡ ಇದೆ ಡೈಲಿ ಕ್ಯಾಲೆಂಡರ್ಲಿ ಅಂತ ನೋಡೋದಾದರೆ. ಸೊ ಮಾರ್ಕೆಟು ಒಂದು ರೇಂಜ್ ಬೌಂಡ್ ಆಗಿ ಉಳಿತಾ ಇದೆ. ನೋಡೋಣಂತೆ ಇವತ್ತಿನ ದಿನದಲ್ಲಿ ನೋಡಿ, 24,000 ಬ್ರೇಕ್ ಮಾಡಿರಲಿಲ್ಲ ಅಂದರೆ ಇವತ್ತು ಬಂದಿದೆ 24,000ಕ್ಕಿಂತ ಕೆಳಗಡೆ ಬಂದಿದೆಯಾ ಇಲ್ಲ, ಅದು
ಸ್ಟಾರ್ಟಿಂಗ್ ಓಪನಿಂಗ್ ಬಾರಲ್ಲಿ ಆಗಿತ್ತು ಅನ್ಸುತ್ತೆ ನೋಡಿ. ಓಪನಿಂಗ್ ಬಾರಲ್ಲಿ ಒಂದ್ಸಲ ಅಟೆಂಡ್ ಮಾಡ್ತು ನಿನ್ನೆ ಒಂದು ಕ್ಲೋಸಿಂಗ್ ಪ್ರೈಸ್ನ. ಅದಾದಮೇಲೆ ಇಡೀ ದಿನ ಏನು ಕೂಡ ಚೇಂಜಸ್ ಆಗಿಲ್ಲ. 24,081 ಕ್ಲೋಸಿಂಗ್ ಆಗಿದೆ. ಸೊ ಸೇಮ್ ಥಿಯರಿ ನಾಳೆಗೆ 24,100 150 ಇದು ಇಂಪಾರ್ಟೆಂಟ್ ಅಂತ ರೆಸಿಸ್ಟೆನ್ಸ್ ಆಗುತ್ತೆ. ಕೆಳಗಡೆ 24,000 ಸಪೋರ್ಟ್ ಆಗುತ್ತೆ. ಮೋಸ್ಟ್ ಪ್ರಾಬ್ಲಿ ನಾಳೆನೂ ಕೂಡ ತಣ್ಣಗಿಡ್ತಾರೆ. ಶುಕ್ರವಾರಕ್ಕೆ ಏನಾಗುತ್ತೋ ಅದಾಗಲಿ ನೋಡೋಣ. ಬಟ್ ಲಾಸ್ಟ್ 1 2 3 4 5 ದಿನದಲ್ಲಿ ನೀವು ನೋಡ್ತಾ ಬರೋದಾದ್ರೆ ಎಂಥ ರಿಟರ್ನ್ಸು ನಿಫ್ಟಿನಲ್ಲಿ ಲಾಸ್ಟ್ 5 ದಿನದ ಹಿಂದೆ ಓಕೆ ಹಿಸ್ಟಾರಿಕಲ್ ಲೋಗ್ ಬಂದಿದೆ, ಇಲ್ಲಿ ಬಂದಿದೆ, ಇಲ್ಲೊಂದು ಅಟೆಂಪ್ಟ್ ತೊಗೊತೀನಿ ತೊಗೊಂಡಿದ್ರು ಕೂಡ 4.49% ರಿಟರ್ನ್ಸ್ ಕೊಟ್ಟಿದೆ ಲಾಸ್ಟು 5 ದಿನದಲ್ಲಿ ನಿಫ್ಟಿ ಅಲ್ವಾ. ಬಟ್ ಸ್ಟಿಲ್ ನೀವು ಹೇಳಿದ್ದೆಲ್ಲ ನಿಜ, ಎಲ್ಲರೂ ಕೂಡ ಕಮೆಂಟ್ ಮಾಡಿದ್ರಿ. ಬೇರೆ ಎಲ್ಲ ಮಾರ್ಕೆಟ್ಗಳು ಕೂಡ ತುಂಬ ಪಾಸಿಟಿವ್ ಆಗಿದೆ, ನಮ್ಮ ಮಾತ್ರ ನೆಗೆಟಿವ್ ಆಗಿದೆ ಅಂತ. ಅದು ಹೌದು. ಆದರೆ ಇವತ್ತು ಸ್ವಲ್ಪ ಏಷ್ಯನ್ ಮಾರ್ಕೆಟಲ್ಲಿ ಮಿಕ್ಸ್ ಸೆಂಟಿಮೆಂಟ್ ಬಂದಿತ್ತು. ಐ ಥಿಂಕ್ ಕೊರಿಯಾದಲ್ಲಿ ಹ್ಯಾಂಗ್ಸೆಂಗ್ ಮಾರ್ಕೆಟಲ್ಲಿ ಒಂದು ಸ್ವಲ್ಪ ನೆಗೆಟಿವಿಟಿ ಬಂದಿತ್ತು ಇವತ್ತು. ಬಟ್ ಅವರೆಲ್ಲ ಮೇಲ್ಗಡೆನೇ ಇದ್ದಾರೆ. ಸೊ ನಾವು ಇನ್ನೂ ಕೆಳಗಡೆ ಇದ್ದೀವಿ. ನೋಡೋಣ ಇಲ್ಲಿ ತನಕ ಮುಂದುವರಿಯುತ್ತೆ ಅಂತ. ಯಾಕಂದರೆ ಇದೆಲ್ಲ ಇನ್ನೂ ನಿಜವಾಗ್ಲೂ ಸ್ಟ್ರೇಟ್ ಆಫ್ ಹಾರ್ಮುಸಿಂದ ಎಲ್ಲ ಹಡಗುಗಳು ಬರುತ್ತಾ, ಏನು ಟೋಲ್ ಹಾಕಲ್ವಾ, ಕಂಪ್ಲೀಟಾಗಿ ಓಪನ್ ಆಗುತ್ತಾ, ಅದರದ್ದೆಲ್ಲ ಒಂದಿಷ್ಟು ಅನಿಶ್ಚಿತತೆ ಇದೆ, ಕನ್ಫ್ಯೂಷನ್ಗಳಿದೆ. ಅದಕ್ಕೆಲ್ಲ ಶುಕ್ರವಾರ ಉತ್ತರ ಸಿಗುತ್ತಾ ಅನ್ನೋದನ್ನು ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಗೋಲ್ಡ್ ಸಿಲ್ವರ್ ನೆನ್ನೆ ಅಷ್ಟೇ ಮಾತಾಡ್ಕೊಂಡಿದ್ವಿ, ತುಂಬ ಇನ್ನು ಮೇಲೆ ಹೋಗಲಿಕ್ಕೆ ಸಾಧ್ಯತೆ ಇಲ್ಲ ಅನ್ಸುತ್ತೆ. ಒಂದು ಸ್ವಲ್ಪ ಫ್ಲಾಟ್ ಆಗಿ ಉಳಿಬೋದು ಅಂತ. ಅದೇ ರೀತಿಯಾಗಿದೆ ನೋಡಿ, ಗೋಲ್ಡ್ ಇವತ್ತು 200 ಮೂವಿಂಗ್ ಆವರೇಜ್ನ ಬಂದು ಅದನ್ನ ಇವಾಗ ರೆಸಿಸ್ಟೆನ್ಸ್ ಆಗಿ ರೆಸ್ಪೆಕ್ಟ್ ಮಾಡ್ತಾ ಇದೆ. 4,400 ಕೂಡ ರೆಸಿಸ್ಟೆನ್ಸ್ ಅಂತ ನಿನ್ನೆ ವಿಡಿಯೋದಲ್ಲಿ ಮಾತಾಡ್ಕೊಂಡಿದ್ವಿ. ಅದೇ ಥರ ಆಗೋ ಥರ ಕಾಣಿಸ್ತಾ ಇದೆ. ಯಾವ ಒಂದು ಜೋಶಲ್ಲಿ ಬಂತೋ ಆ ಜೋಶು ಸ್ವಲ್ಪ ತಣ್ಣಗಾಗ್ತಾ ಇರೋದು ನಿಮಗೆ ಕಾಣಿಸ್ತಾ ಇದೆ. 17ನೇ ತಾರೀಕು ಏನಾಗುತ್ತೆ ಇವತ್ತು, ಐ ಥಿಂಕ್ 17 ಇವತ್ತೇ ಅನ್ಸುತ್ತೆ, 17 19 ಇವತ್ತೇ ಇದ್ದಿದ್ದು. ಐ ಥಿಂಕ್ ಇವತ್ತು ಫೆಡ್ಡಿಂದು ಮೀಟ್ ಇದೆ ಇವತ್ತು. ಸೊ ನೋಡೋಣ ಏನು ಮಾತಾಡ್ತಾರೆ, ಏನು ಹೇಳ್ತಾರೆ, ಇಂಟ್ರೆಸ್ಟ್ ರೇಟ್ನ ಎಷ್ಟು ಇಡ್ತಾರೆ, ಏನು ಕತೆ ಅನ್ನೋದ್ರ ಮೇಲೆ ಗೋಲ್ಡು ರಿಯಾಕ್ಟ್ ಆಗುವಂಥ ಸಾಧ್ಯತೆ ಇದೆ. ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡ್ತು ಅಂತಂದರೆ ಗೋಲ್ಡು ಬಿದ್ದೋಗುತ್ತೆ. ಇಂಟ್ರೆಸ್ಟ್ ರೇಟ್ನ ಹಾಗೆ ಇಟ್ಟರು ಅಥವಾ ನೆಗೆಟಿವ್ ಕಡೆಗೆ ಏನಾದ್ರು ಯೋಚನೆ ಮಾಡಿದ್ರು ಅಂದರೆ ಗೋಲ್ಡಿಗೆ ಅದು ಪಾಸಿಟಿವಿಟಿ ಆಗ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಸ್ಪೇಸ್ ಎಕ್ಸು ನೆನ್ನೆ ತಿರ್ಗಾ ಫುಲ್ ಮೇಲ್ಗಡೆ ಹೋಗಿ ಅಲ್ಲಿಂದ ಒಂದು ಸೆಲ್ಲಿಂಗ್ ಬಂದಿದೆ. ಈಗ 207 ಓಪನ್ ಆಗುತ್ತೆ ಅಂತ ಹೇಳ್ತಾ ಇದೆ. ಸೇಮ್ ಸಿಲ್ವರ್ ಕೂಡ ನೆನ್ನೆ ಮಾತಾಡಿದ್ವಿ, ಒಂದು ರೇಂಜ್ ಬೌಂಡ್ ಆಗಲಿ ತನಕ ಬಂದು ಅಲ್ಲಿ ಒಂದು ರೆಸಿಸ್ಟೆನ್ಸ್ ತಗೊಂತಿರೋದು ಕಾಣಿಸ್ತಾ ಇದೆ. ಕ್ರೂಡ್ ಏನಾಗಿದೆ, ಕ್ರೂಡು ಸಣ್ಣದಾಗಿ ನಿಂತಿದೆ. ಅಂದರೆ ನೆನ್ನೆ ಜೋರಾಗಿ ಬಿದ್ದಿತ್ತು. ಈ ಒಂದು ಗ್ಯಾಪ್ ಫಿಲ್ ಆಗಕ್ಕೆ ಬರ್ತಾ ಇದೆಯಾ ಅಂತ ಕೂಡ ನಾವು ಮಾತಾಡ್ಕೊಂಡಿದ್ವಿ ನೋಡಿ, ಗ್ಯಾಪ್ ಫಿಲ್ ಆಗಕ್ಕೆ ಬರ್ತಾ ಇದೆಯಾ ಅಂತ 76 72. ಬಟ್ ಸದ್ಯಕ್ಕೆ ಆಗ್ತಾ ಇರುತ್ತೆ ನೋಡಿದ್ರೆ ಇಲ್ಲ ಅನ್ನೋ ಥರದ್ದು ಅನ್ನಿಸ್ತಾ ಇದೆ. ಬಟ್ ಇನ್ನೂ ದಿನ ಮುಗಿದಿಲ್ಲ, ಏನು ಬೇಕಾದ್ರೂ ಆಗ್ಬೋದು. 80 ಲೆವೆಲಲ್ಲೇ ಒಂದು ಬೇಸ್ನ ಮಾಡೋ ಥರ ಕಾಣಿಸ್ತಾ ಇದೆ. ಇವಾಗ ನೋಡೋಣ 80 ಲೆವೆಲ್ನ ಬಿಟ್ಟು ಬರುತ್ತಾ ಏನು ಅಂತ. 80 ಲೆವೆಲ್ ಕೆಳಗಡೆ ಕ್ಲೋಸಿಂಗ್ ಆಗಕ್ಕೆ ಹೋಯ್ತು ಅಂದರೆ ಈ ಗ್ಯಾಪ್ ಕೂಡ ಫಿಲ್ ಮಾಡ್ತಾ ಹೋಗ್ಬೋದು ಕ್ರೂಡು. ಶುಕ್ರವಾರ ತನಕ ಟೈಮ್ ಇದೆ. ಇಲ್ಲ ಇಲ್ಲಿಂದ ರಿಕವರಿ ವಾಪಸ್ ಟೆಸ್ಟ್ ಆಗಬೇಕು ಅಂದರೆ ನೋಡಿ ತಿರ್ಗಾ 88 90 ಈ ಲೆವೆಲ್ ತನಕ ಏನಾದರೂ ಒಂಚೂರು ಹಾಗೆ ಯಾರೋ ಒಂಚೂರು ಕೆಮ್ಮಿದ್ರು ಸೀನಿದ್ರು ಈ ಥರ ಏನೋ ಆಯಿತು ಡೀಲಲ್ಲಿ ಅಂದರೆ ವಾಪಸ್ ಇದು 88 90 ತನಕ ಹೋಗ್ಬೋದು. ತೀರಾ ಉದ್ವಿಗ್ನ ಸ್ಥಿತಿಗೆ ಹೋಯಿತು ಅಂತಂದರೆ ಆಗ ತಿರ್ಗಾ 95 96 ಲೆವೆಲ್ನ ಟೆಸ್ಟ್ ಮಾಡೋಕ್ಕೆ ಹೋಗ್ಬೋದು. ನೋಡೋಣಂತೆ ಇವೆರಡು ಮೇಲ್ಗಡೆಯ ಒಂದು ಪಾಸಿಬಿಲಿಟಿ ಆಗುತ್ತೆ. ಏನಾದ್ರು ಡೀಲು ಉಲ್ಟಾ ಪಲ್ಟಾ ಆಯಿತು ಅಂತಂದರೆ ನೋಡೋಣ ಅದೇನಾಗುತ್ತೆ ಅನ್ನೋದು ಶುಕ್ರವಾರ ಗೊತ್ತಾಗ್ತಾ ಹೋಗುತ್ತೆ. ಸೊ ಅದನ್ನು ಬಿಟ್ಟು ಅಂತ ನೋಡ್ತಾ ಬರೋದಾದ್ರೆ ಇವತ್ತು ಐ ಥಿಂಕ್ ಇಂಡಿಯಾ ವಿಕ್ಸು ಸ್ವಲ್ಪ ಮತ್ತೆ ಕಮ್ಮಿ ಆಗಿದೆ. ಸೊ 1.31% ಬಿದ್ದು 14ಕ್ಕಿಂತ ಕೆಳಗಡೆ ಬಂದು 13ಕ್ಕೆ ಬಂದಿದೆ, ವಿಚ್ ಇಸ್ ವೆರಿ ವೆಲ್ಕಮ್ಮು ಈ ಥರದ್ದು ಆಗುವಂಥದ್ದು. ಸೊ 12 11ಕ್ಕೆ ಬಂತು ಅಂದರೆ ಮಾರ್ಕೆಟಿಗೆ ಒಂದು ಡೈರೆಕ್ಷನ್ ಏನು ಹೋಗ್ತಾ ಇದೆ ಅದನ್ನ ಮೂಡಿಸ್ಕೊಳಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಗಿಫ್ಟ್ ನಿಫ್ಟಿ ಆಲ್ರೆಡಿ ಪಾಸಿಟಿವ್ ತೋರಿಸ್ತಾ ಇದೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್, ಮಿಡ್ ಕ್ಯಾಪ್ ನಿಫ್ಟಿ ಎಲ್ಲದೂ ಕೂಡ ಪಾಸಿಟಿವ್ ಆಗಿತ್ತು. ಕ್ರೂಡ್ ಸ್ವಲ್ಪ ಪಾಸಿಟಿವ್ ಆಗಿದೆ, ವೆರಿ ಮೈನರಲ್ಲಿ 7,200 ಲೆವೆಲ್ಗೆ ಬಂದಿದೆ ಇವಾಗ ಇಂಡಿಯಾದಲ್ಲಿ ಅಂತ ನೋಡೋದಾದ್ರೆ. ಅದೇ ರೀತಿಯಾಗಿ ಗೋಲ್ಡ್ ಸಿಲ್ವರು 1,50,000 ಮೇಲೆ ಇದೆ. ಬಿಟ್ ಕಾಯಿನ್ ಕೂಡ ಸ್ವಲ್ಪ 66,000 67,000 ತನಕ ಹೋಗಿದ್ದಂಥದ್ದು 65,000ಕ್ಕಿಂತ ಕೆಳಗಡೆ ಬಂದಿದೆ. ನ್ಯಾಚುರಲ್ ಗ್ಯಾಸು ಕೂಡ ನೆಗೆಟಿವ್ ಆಗಿ ನಡೀತಾ ಇದೆ. ರುಪಿ ಇವತ್ತು ಸ್ವಲ್ಪ ಮತ್ತೆ ಸ್ಟ್ರಾಂಗ್ ಆಗಿದೆ, ಒಂದು 10 ಪೈಸೆ ಸ್ಟ್ರಾಂಗ್ ಆಗಿದೆ, 94 ರೂಪಾಯಿ 50 ಪೈಸೆಗೆ ಬಂದು ನಿಂತಿದೆ. ಇದಿಷ್ಟು ಮಾರ್ಕೆಟಿನ ಡಿಫ್ರೆಂಟ್ ಸೆಂಟಿಮೆಂಟ್ ಆಯಿತು. ಇವತ್ತು FID ಡೇಟಾ ನೋಡ್ಕೊಂಬರೋಣ. ಇವರಲ್ಲಿ ಇನ್ನೂ ಅಪ್ಡೇಟ್ ಆಗಿರಲ್ಲ ಸೆನ್ಸಿಬಲಲ್ಲಿ. ನಾವು ಇದಕ್ಕೆ ಹೋಗೋಣ, ಸ್ಟಾಕ್ ಮೂಜೋಗೆ ಹೋಗೋಣ. ಸ್ಟಾಕ್ ಮೂಜೋಗೆ ಹೋಗ್ಬಿಟ್ಟು FID ಡೇಟಾ ನೋಡೋದಾದರೆ ಅಪ್ಡೇಟ್ ಆಗಿದೆ ಇಲ್ಲಿ. ಇಲ್ಲಿ ಅಪ್ಡೇಟ್ ಆಗಿದೆ. ಇವತ್ತು 101 ಕೋಟಿ ಬೈ ಮಾಡಿದ್ದಾರೆ FIಗಳು. DIಗಳು 1,561 ಕೋಟಿ ಸೆಲ್ ಮಾಡಿದ್ದಾರೆ. ನೆನ್ನೆ ನೋಡಿ DIಗಳು ಬೈ ಮಾಡಿದ್ದಂಥದ್ದು ಒಂದು 6 ಲಕ್ಷನೋ 60 ಲಕ್ಷನೋ ನಿಮ್ಗೆ ಹೇಳಿದ್ದೆ ಅಲ್ವಾ. ಸೊ ಅಷ್ಟು ಮಾತ್ರ ಬೈ ಮಾಡಿದ್ರು ಅಂತ. ಬಟ್ ಇವತ್ತು FIಗಳು ಆ ಥರ ಮಾಡಿದ್ದಾರೆ. FIಗಳು 101 ಕೋಟಿ ಬೈ ಮಾಡಿದ್ದಾರೆ, ವಿಚ್ ಸ್ಟಿಲ್ ಗುಡ್ ನಂಬರ್. ಕ್ರೋರ್ಸಲ್ಲೇ ಬೈ ಮಾಡಿದ್ದಾರೆ ಅಲ್ವಾ. ಸೊ ಇಬ್ಬರು ಕೂಡ ಪಾಸಿಟಿವ್ ಅಲ್ಲಿ ಬಂದಿದ್ದಾರೆ, ನೆಟ್ ಬೈಯರ್ಸ್ ಆಗಿದ್ದಾರೆ. ಐ ಥಿಂಕ್ ಲಾಸ್ಟ್ 15 ಸೆಷನಲ್ಲಿ ಇದು 2ನೇ ಸಲ FIಗಳು ಬೈ ಮಾಡ್ತಾ ಇರೋಂಥದ್ದು ನೋಟ್ ಮಾಡ್ಕೋಬೇಕು ನಾವು ಅದನ್ನು. ಅದೇ ರೀತಿಯಾಗಿ ನಿಫ್ಟಿದು ಅಂತ ನೋಡೋದಾದ್ರೆ 24,000 ಇವತ್ತು ಕೂಡ ಒಂದಷ್ಟು ಬಿಲ್ಡಪ್ ಆಗಿದೆ ಪೊಸಿಷನ್ಗಳು. ಜೊತೆಗೆ ರೆಸಿಸ್ಟೆನ್ಸ್ ಕೂಡ ಸ್ವಲ್ಪ ಬಿಲ್ಡಪ್ ಆಗ್ತಾ ಇದೆ. ಬಟ್ ಸದ್ಯಕ್ಕೆ 24,000 ಸಪೋರ್ಟೇ ಅನ್ನೋದು ಜಾಸ್ತಿ ಇದೆ. ಬಟ್ ಓವರ್ ಆಲ್ PCR ನೋಡೋದಾದರೆ 0.84ಗೆ ಬಂದಿದೆ. ಬಿಕಾಸ್ 24,100 ಇಲ್ಲೆಲ್ಲ ರೆಸಿಸ್ಟೆನ್ಸ್ ಬಿಲ್ಡಪ್ ಆಗಿರುವಂಥದ್ದು ಆ ಥರ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ನಾಳೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಸೆನ್ಸೆಕ್ಸ್ ಎಕ್ಸ್ಪೈರಿ ಅಲ್ವಾ. ನಾಳೆ ನೋಡೋದಾದರೆ 77,000 ಸಪೋರ್ಟ್ ಹಾಗೇ ಇದೆ. PCR ಆಲ್ಮೋಸ್ಟ್ ನ್ಯೂಟ್ರಲಿಗೆ ಬಂದಿದೆ. 77,500 ರೆಸಿಸ್ಟೆನ್ಸ್ ಇದ್ದರೂ ಕೂಡ 77,000 ಸ್ಟ್ರಾಂಗ್ ಆಗಿ ಫಾರ್ಮ್ ಆಗಿಲ್ಲ. ಹಾಗಾಗಿ ನೋಡೋಣ 77,000ದಿಂದ 77,500 ಇದು ಇಂಪಾರ್ಟೆಂಟ್ ಝೋನ್ ಆಗ್ತಾ ಹೋಗುತ್ತೆ ನಾಳೆ ದಿವಸಕ್ಕೆ.
ಸೆನ್ಸೆಕ್ಸ್ಗೆ. ಅದೇ ರೀತಿಗೆ ಇವತ್ತಿನ ಓವರ್ ಹೀಟ್ ಮ್ಯಾಪ್ ನೋಡ್ತಾ ಬರೋದಾದರೆ ಐ ಥಿಂಕ್ ಲಾರ್ಜ್ಲಿ ಪಾಸಿಟಿವ್ ಆಗೇ ಇತ್ತು. ಡಿಫೆನ್ಸ್ ಸೆಕ್ಟರ್ ಇವತ್ತಿನ ಟಾಪ್ ಗೈನರ್ 3.91%. ನಿಮ್ಗೆ ಆಗಲೇ ಹೇಳ್ದಂಗೆ BDL, HAL, ಸೋಲಾರ್ ಇಂಡಸ್ಟ್ರೀಸು, ಕೊಚಿನ್ ಶಿಪ್ ಯಾರ್ಡು, ಮ್ಯಾಸ್ಡಾಕು, BEL ಮತ್ತು ಭಾರತ್ ಫೋರ್ಜ್ ಎಲ್ಲದೂ ಕೂಡ ಪಾಸಿಟಿವ್ ಆಗಿತ್ತು. ಇದು ಭಾರತ್ ಡೈನಾಮಿಕ್ಸು. ಸೊ ಎಲ್ಲದೂ ಕೂಡ ಪಾಸಿಟಿವ್ ಆಗಿತ್ತು. ಆ ಕಾರಣದಿಂದಾಗಿ ಇವತ್ತು 5-6% ಮೂವ್ಮೆಂಟ್ ಬಂದಿರೋದ್ರಿಂದ ಓವರಾಲ್ ಇಂಡೆಕ್ಸ್ ಕೂಡ 3.91% ಮೇಲ್ಗಡೆ ಹೋಗಿದೆ. ಇದು F&O ಇರುವಂಥ ಸ್ಟಾಕ್ಗಳಾಯ್ತಲ್ವಾ. ಹಾಗೆಯೇ ಟಾಪ್ ಲೂಸರ್ ಅಂತ ನಾವು ನೋಡೋದಾದರೆ ಇವತ್ತು ಆಟೋ ಸೆಕ್ಟರು ಥ್ಯಾಂಕ್ಸ್ ಟು ಟಾಟಾ ಮೋಟರ್ಸಿಂದ ಡ್ರ್ಯಾಗ್ ಆಗಿದೆ. ಬಟ್ ಸಿಗ್ನಿಫಿಕೆಂಟ್ ಆಗಿ ಯಾವುದೂ ಕೂಡ ಕೆಳಗಡೆ ಬಂದಿರುವಂಥದ್ದಿಲ್ಲ. ರಿಯಲ್ ಎಸ್ಟೇಟ್ ಸೆಕ್ಟರ್ ತುಂಬ ಪಾಸಿಟಿವ್ ಆಗಿತ್ತು. ಇವತ್ತು ಐ ಥಿಂಕ್ ಸೆಲ್ಲಿಂಗ್ ಬಂದಿದೆ. ನಾನು ಆಗಲೇ ಹೇಳ್ದಂಗೆ ಐ ಥಿಂಕ್ ಕೊನೆ ಕ್ಲೋಸಿಂಗ್ ಟೈಮ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲ ಗ್ರೂಪಲ್ಲೂ ಕೂಡ ಒಂದು ನೆಗೆಟಿವಿಟಿನೇ ಬಂದಿದೆ ಎಕ್ಸೆಪ್ಟ್ ಫೀನೆಕ್ಸ್ ಲಿಮಿಟೆಡು. REITಗಳ ಬಗ್ಗೆ ನಾನು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನೋ ಗೊತ್ತಿಲ್ಲ. ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತ, ಅದ್ರ ಬಗ್ಗೆ ಸಾಧ್ಯವಾದರೆ ಡೆಡಿಕೇಟೆಡ್ ವಿಡಿಯೋ ಮಾಡ್ಕೊಡ್ತೀನಿ ಮುಂಬರುವ ದಿನಗಳಲ್ಲಿ. ಆಫೀಸ್ ಸ್ಪೇಸ್ಗಳು ಈಗ 3 ದಿನ ವರ್ಕ್ ಫ್ರಮ್ ಹೋಮ್ ಯಾರು ಕರಿತಾ ಇಲ್ವಲ್ಲ, ಇದಕ್ಕೆ ಇನ್ನೂ ಒತ್ತು ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ರಿಸ್ಕಿ ಇನ್ವೆಸ್ಟ್ಮೆಂಟ್ ಪರ್ಸ್ನಲಿ ನನಗೂ ಕೂಡ ಅಂಥ ಗ್ರೇಟ್ ರಿಟರ್ನ್ಸ್ ಅಂತ ಏನು ಕೊಟ್ಟಿರಲಿಲ್ಲ. 1 ಇಯರ್ ಕಾಲ ನಾನು ಇನ್ವೆಸ್ಟೆಡ್ ಆಗಿದ್ದೆ ಒನ್ ಆಫ್ ದ REITCಲಿ. ಬಟ್ ಇವಾಗ ನೋಡಬೇಕು ರಿಟರ್ನ್ಸ್ ರೀಸೆಂಟ್ ಟೈಮಲ್ಲಿ ಯಾವ ರೀತಿ ಬಂದಿದೆ ಅನ್ನೋದನ್ನು ನೋಡೋಣ ಅಂತ ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಅದನ್ನು ಬಿಟ್ಟರೆ RBI ಇವತ್ತು ಐ ಥಿಂಕ್ ಏನಂತ ಕರಿತಾರೆ ಅದಕ್ಕೆ ವೇರಿಯಬಲ್ ರೆಪೋ ರೇಟ್ ಆಕ್ಷನ್ ಅಂತ ಮಾಡಿದ್ದಾರೆ. ಅದರಿಂದ ಒಂದಿಷ್ಟು ದುಡ್ಡನ್ನ ಪುಷ್ ಮಾಡಿದ್ದಾರೆ. GST ಪೇಮೆಂಟ್ ಆಗೋಷ್ಟೊತ್ತಿಗೆ ಬ್ಯಾಂಕ್ಗಳಿಗೆ ಇನ್ನೂ ಒಂದಿಷ್ಟು ಪುಷ್ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ನೋಡೋಣಂತೆ ಅದು ಯಾವ ರೀತಿ ಆಗುತ್ತೆ ಅಂತ. ನಿರ್ಮಲಾ ಸೀತಾರಾಮನ್ ಅವರು ಆಲ್ರೆಡಿ ಹೇಳಿದ್ದಾರೆ ಇದಿನ್ನು ಆರಂಭ ಅಷ್ಟೇ. ಇಲ್ಲಿ GCC ಅಂದರೆ ಬೇರೆ ದೇಶದಲ್ಲಿರುವಂಥ ಕಂಪ್ನಿಗಳು ಇಲ್ಲಿ ಬಂದು ಕಂಪ್ನಿಗಳನ್ನು ಓಪನ್ ಮಾಡೋದಕ್ಕೆ ಸಪೋರ್ಟ್ ಆಗಿರ್ಬೋದು. ಈ ಥರದ್ದು ಒಂದಿಷ್ಟು ಇನ್ನೂ ನಾವು ಸರಳಕೃತ ಮಾಡ್ತಾ ಹೋಗ್ತೀವಿ ಅಂತ ಹೇಳಿದ್ದಾರೆ ಮುಂಬರುವ ದಿನಗಳಲ್ಲಿ ಅಂತ. ನೋಡೋಣ ಅದೇನಾಗುತ್ತೆ ಅಂತ. ಮಾರ್ಕೆಟಿಗೆ ಏನಾದರೂ ಒಂದು ಟ್ರಿಗರ್ ಪಾಯಿಂಟ್ ಆಗೋಕ್ಕೆ ಚಾನ್ಸಸ್ ಇದೆ ಪಾಸಿಟಿವಿಟಿಲಿ. ಈಗ ನೀವು ಬೇರೆ ಎಲ್ಲ ಮಾರ್ಕೆಟು ತುಂಬ ಆಲ್ ಟೈಮ್ ಹೀಗೆ ಹೋಗಿದೆ, ನಮ್ದು ಹೋಗಿಲ್ವಲ್ಲ ಅಂತ ನಿಮ್ಗೆ ಅನಿಸ್ತಿದೆ ಅಂದರೆ ನೋಡಿ ಏನಾಗ್ಬೋದು ಅಂದರೆ ಈ ಟ್ರೇಡ್ ಡೀಲ್ ಹೀಗೆ ಉಳ್ಕೊಂಡು ಶುಕ್ರವಾರ ಎಲ್ಲ ಸರಾಗುವಾಗಾಯಿತು, ವಹಿವಾಟುಗಳೆಲ್ಲ ಶುರುವಾಗಕ್ಕೆ ಹೋಯಿತು ಅಂತಂದರೆ ನೆಕ್ಸ್ಟು ಗೌರ್ಮೆಂಟ್ ಕಡೆಯಿಂದನೂ ಏನಾದರೂ ಒಂದು FIIಗಳನ್ನು ಅಟ್ರಾಕ್ಟ್ ಮಾಡೋ ಥರದ್ದು ಏನಾದರೂ ಒಂದು ಘೋಷಣೆಗಳು ಬಂತು, ಅದು ಟ್ಯಾಕ್ಸ್ ರೂಪದಲ್ಲಾಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ಪಾಲಿಸಿ ರೂಪದಲ್ಲಾಯಿತು ಬಂತು ಅಂತಂದರೆ ಆಗ ಖಂಡಿತವಾಗ್ಲೂ ಅದೊಂದು ಮಾರ್ಕೆಟಿಗೆ ಟ್ರಿಗರ್ ಪಾಯಿಂಟ್ ಆಗುವಂಥ ಸಾಧ್ಯತೆ ಇದೆ. ಯಾಕೆಂತಂದರೆ ಒಂದು ಕ್ಲಾರಿಟಿ ಸಿಗ್ತಾ ಹೋಯಿತು ಕ್ರೂಡ್ ಬಗ್ಗೆ. ಜೊತೆಗೆ ಒಂದಿಷ್ಟು ಅಂಡಮಾನು ಈ ಥರ ಜಾಗದಲ್ಲಿ ಒಂದಿಷ್ಟು ನ್ಯಾಚುರಲ್ ಗ್ಯಾಸ್ ಸಿಕ್ಕಿದೆ ಅಂತಲೂ ಹೇಳಿದ್ರು. ನೋಡಿ ಅದು ಬಂದರೂ ಅಷ್ಟೊಂದು ಪಾಸಿಟಿವಿಟಿ ಆಗಲಿಲ್ಲ. ಯಾಕೆಂದರೆ ಅದೆಲ್ಲ ಎಕ್ಸ್ಟ್ರಾಕ್ಷನ್ ಆಗಬೇಕು, ಅದು ಯಾವ ರೀತಿ ವರ್ಕೌಟ್ ಆಗುತ್ತೆ ಅದೆಲ್ಲ ನೋಡಬೇಕು. ಸೊ ಒಂದು ಬಿಲ್ಡಪ್ ಆಗ್ತಾ ಹೋಗುತ್ತೆ ಅವಾಗ ಆ ಥರ ಆದರೆ ಅಂತ ಹೇಳ್ತಾರೆ ಅಂಥದ್ದು. ಇಲ್ಲ G7 ಮೀಟ್ ನಡೀತಾ ಇದೆ ಇವಾಗ, ಫ್ರಾನ್ಸಲ್ಲೇ ಇದ್ದಾರೆ ಎಲ್ಲರೂ. ಸೊ ಏನು ಇಂಡಿಯಾದು US ಇಂದು ಟ್ರೇಡ್ ಡೀಲ್ ಆಗೇ ಇರಲಿಲ್ವಲ್ಲ, ತುಂಬ ದಿನದಿಂದ ಉಳ್ಕೊಂಡಿದೆಯಲ್ಲ. ಸೊ ಮೋದಿಯವರು ಏನಾದರೂ ಟ್ರಂಪ್ ಅವ್ರ ಜೊತೆ ಮನವೊಲಿಸಿ ಡಿಯರ್ ಫ್ರೆಂಡ್ ಅಂತ ಹೇಳಿ ಏನಾದರೂ ಡೀಲ್ ಮಾಡ್ಕೊಳಕ್ಕೆ ಸಾಧ್ಯ ಆಯಿತು ಅಂತಂದರೆ, ಇಂಡಿಯಾ US ಇಂದ ಟ್ರೇಡ್ ಡೀಲ್ ಆಯಿತು ಅಂತಂದರೆ ಅದು ಕೂಡ ಪಾಸಿಟಿವ್ ಆಗಿರ್ಬೋದು. ಬರೋದು ಬಂದಿದ್ದೀನಪ್ಪ ಸೈನ್ ಹಾಕಿ ಹೋಗ್ತೀನಿ, ಇರಾನ್ದು ಸೈನ್ ಹಾಕ್ತಾ ಇದ್ದೀನಿ, ಇಂಡಿಯಾದು ಸೈನ್ ಹಾಕ್ಬಿಡ್ತೀನಿ ಅಂತ ಏನಾದರೂ ಮಿಸ್ಟರ್ ಟ್ರಂಪ್ ಅವರು ಮನಸ್ಸು ಮಾಡಿದ್ರು ಅಂತಂದರೆ ಅದು ಕೂಡ ಒಂದು ಪಾಸಿಟಿವ್ ಟ್ರಿಗರ್ ಆಗ್ತಾ ಹೋಗ್ಬೋದು ಮಾರ್ಕೆಟಿಗೆ. ಸೊ ಪಾಸಿಟಿವ್ ಸುದ್ದಿಗಳ ನಿರೀಕ್ಷೆಯಲ್ಲಿ ಮಾರ್ಕೆಟ್ ಇದೆ. ನಿಜ ಆದರೆ ಮಾರ್ಕೆಟ್ ಅದನ್ನ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೊಳುತ್ತೆ, ಮೇಲ್ಗಡೆ ಹೋಗುತ್ತೆ. ನಿಜ ಆಗಿಲ್ಲ ಅಂತಂದರೆ ನಾವು ಮತ್ತೆ ವೀಕ್ ಸೆಂಟಿಮೆಂಟಿಗೆ ಹೋಗುವಂಥ ಸಾಧ್ಯತೆ ಇದೆ. ಸೊ ಈ ವಾರ ಈ ವೀಕೆಂಡ್ ಎಸ್ಪೆಷಲಿ ಇಂಪಾರ್ಟೆಂಟ್ ಇವೆಂಟು ಮಾರ್ಕೆಟ್ ದೃಷ್ಟಿಯಿಂದ ನೋಡೋದಾದರೆ ನೋಡೋಣ. ಜೊತೆಗೆ ನಾಡಿದ್ದು ರಿಲಯನ್ಸಿನ AGM ಕೂಡ ಇದೆ ಅಲ್ವಾ, ಆ್ಯನ್ಯುವಲ್ ಜನರಲ್ ಮೀಟ್ ಮಾತಾಡ್ತಾರೆ. 2 ಬಿಗ್ಗೆಸ್ಟ್ IPOಗಳು ಪೆಂಡಿಂಗ್ ಇದೆ ನಮ್ಮ ದೇಶದಲ್ಲಿ. ಒಂದು ರಿಲಯನ್ಸಿನ ಜಿಯೋ IPO, ಇನ್ನೊಂದು NSE IPOಗಳು. ಸೊ ಅದ್ರ ಬಗ್ಗೆ ಏನಾದ್ರು ಕ್ಲಾರಿಟಿ ಕೊಡ್ತಾರಾ ಅಂಬಾನಿಯವರು, ಏನಾದರೂ ಮಾತಾಡ್ತಾರಾ, ಯಾವಾಗ ತರ್ತಾ ಇದ್ದೀವಿ IPOನ ಏನು ಅಂತ ಅದು ನೋಡ್ತಾ ಇದ್ದಾರೆ. ಜೊತೆಗೆ ಡಿವಿಡೆಂಡ್ ಅನೌನ್ಸ್ಮೆಂಟ್ ಆಗುತ್ತೆ, ರೋಡ್ ಮ್ಯಾಪ್ ಏನಿದೆ, ಯಾವ್ಯಾವ ಬಿಸ್ನೆಸ್ಸಲ್ಲಿ ಯಾವ್ಯಾವ ಥರ ಅನ್ಕೊತಾ ಇದ್ದಾರೆ, ಹೇಗೆ ಪರ್ಫಾರ್ಮ್ ಮಾಡಿದೆ ಎಲ್ಲದೂ ಕೂಡ ತಮ್ಮ ಪಾರ್ಟ್ನರ್ಶಿಪ್ಗಳು ಗೂಗಲ್ ಜೊತೆ, ಮೆಟಾ ಜೊತೆ, ಇನ್ನು ಏನೇನು ತರ್ತಾ ಇದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಮತ್ತೊಂದು ಎಲ್ಲದೂ ಕೂಡ ರಿವೀಲ್ ಮಾಡ್ತಾ ಹೋಗ್ತಾರೆ. ಅದು ರಿಲಯನ್ಸ್ ಪಾಲಿಗೆ ಒಂದು ಟ್ರಿಗರ್ ಇವೆಂಟ್ ಆಗ್ತಾ ಹೋಗ್ಬೋದು ಶುಕ್ರವಾರ ದಿವಸ. ಜೊತೆಗೆ ಟ್ರೇಡ್ ಡೀಲ್ದು ಕೂಡ ಇದೆ. ಸೊ ಶುಕ್ರವಾರ ವೆರಿ ಇಂಪಾರ್ಟೆಂಟ್. ಐ ಥಿಂಕ್ ಎಕನಾಮಿಕ್ ಕ್ಯಾಲೆಂಡರ್ ಒಂದು ತೋರಿಸಲಿಲ್ಲ ನಿಮಗೆ, ಅದು ಕೂಡ ಅಪ್ಡೇಟ್ ಮಾಡಿಬಿಡ್ತೀನಿ. ಇವತ್ತೇ ಇದ್ದಿದ್ದು ನನ್ನ ಪ್ರಕಾರ ಯಾವುದು US ಇದು ಶುಕ್ರವಾರನ ಅದು ನೋಡ್ಕೊಂಬೋಣ ಒಂದ್ಸಲ. ಐ ಥಿಂಕ್ ಇವತ್ತೇ ಇರೋದು ನೋಡಿ, ಇವತ್ತೇ ಇರೋದು 3.5 3.75 ಈಗಿರೋ ಕರೆಂಟ್ ರೇಂಜು. ಏನು ಹೇಳ್ತಾರೆ ಸೆಂಟ್ರಲ್ ಬ್ಯಾಂಕ್ ಪಾಲಿಸಿ ರೇಟ್ ಏನಾಗುತ್ತೆ ಅನ್ನೋದು ಕೂಡ ಇವತ್ತು ಇಂಪಾರ್ಟೆಂಟ್ ಆಗುತ್ತೆ. ಅದು ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿಗೂ ಕೂಡ ಇಂಪಾರ್ಟೆಂಟ್. ವೆರಿ ಹೈ ಈವೆಂಟ್ ಅದು. ನೋಡೋಣ ನಾಳೆ ನಮ್ಮ ಮಾರ್ಕೆಟ್ ಓಪನ್ ಆಗೋಷ್ಟೊತ್ತಿಗೆ ಇದಕ್ಕೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಜೊತೆಗೆ ಜಪಾನು 1% ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡಿದ್ರು, ಇದ್ರ ಬಗ್ಗೆ ನಾನು ಮಾತಾಡಿಲ್ಲ. ಹೌದು, 30 ವರ್ಷ ಆದಮೇಲೆ ಫಸ್ಟ್ ಟೈಮ್ ಜಪಾನು ಆ ಥರ ಅಂತ ಮಾಡಿದ್ದು ನೋಡಿ. 0.75 ಇದ್ದನ್ನು 1% ಇಂಟ್ರೆಸ್ಟ್ ರೇಟಿಗೆ ಅಂತ ಮಾಡಿದ್ರು. ಜಪಾನ್ ಮಾರ್ಕೆಟ್ ಕೂಡ ಆಲ್ ಟೈಮ್ ಹೈಯಲ್ಲಿದೆ. ಆದರೆ ಇದು ಸಾಕಷ್ಟು ಈಕ್ವೇಷನ್ಗಳನ್ನು ಚೇಂಜ್ ಮಾಡ್ತಾ ಹೋಗುತ್ತೆ. ದುಡ್ಡು FIಗಳು ಇನ್ನೂ ಕೂಡ ವಾಪಸ್ ತೆಕ್ಕೊಂತ ಹೋಗ್ತಾರೆ, ಈ ಥರದ್ದೆಲ್ಲ ಆಗ್ತಾ ಹೋಗುತ್ತೆ ಅಂತ ಬಂದಿತ್ತು. ಇದ್ರ ಬಗ್ಗೆ ನಾನು ಜಪಾನ್ದು ಐ ಥಿಂಕ್ ಆಲ್ರೆಡಿ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ. ಅವ್ರು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಏನು ಕತೆ ಅಂತ. ಈಗ ಜಾಸ್ತಿ ಮಾಡಿದ್ಮೇಲೆ ಮಾಡಿಲ್ಲ, ಆದರೆ ಹಿಂದೆ ಅದನ್ನ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಇದೆ. ಸಾಧ್ಯವಾದರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ಐ ಬಟನಲ್ಲಿ ಅಥವಾ ಈ ವಿಡಿಯೋದ ಲಾಸ್ಟಿಗೆ ಬರ್ತಾ ಹೋಗುತ್ತಲ್ಲ ಎಂಡ್ ಸ್ಕ್ರೀನು, ಅಲ್ಲಿ ಸಿಗ್ತಾ ಇರುತ್ತೆ. ಇಂಟ್ರೆಸ್ಟ್ ಇದ್ದವರು ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2026ರ ನಮ್ಮ ಚಾನಲ್ ಮಿಷನ್ ನಿಮಗೆಲ್ಲರಿಗೂ ಗೊತ್ತಿದೆ, ಇನ್ವೆಸ್ಟ್ ವಿತ್ ಇಂಟೆಂಟ್. ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ ಇರುತ್ತೆ. ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ಬೋದು. ಮತ್ತೊಮ್ಮೆ ಸಿಗೋಣ. ಎಲ್ರಿಗೂ ನಮಸ್ಕಾರ.